ದರ್ಶನದಲ್ಲಿ ನಮ್ಮ ಜೊತೆ ಚಿತ್ರದುರ್ಗ ಕರ್ನಾಟಕ ರಾಜ್ಯ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕ ಕ್ಷೇಮಾಭಿವೃದ್ಧಿ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದ ಕುಮಾರ್ ವೈ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ politicianindia.com ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಸ್ವಾಗತ ಸರ್. ಸ್ವಾಗತ ಸರ್. ಸರ್, ನಮ್ಮ ಈ ರಾಜಕೀಯ ಕ್ಷೇತ್ರಕ್ಕೆ ತಾವು ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರಿ? ಸರ್, ನಾನು 1994ರಲ್ಲಿ ನಾನು ಪೊಲಿಟಿಕಲಿ ನಾನು ಒಂದು ಸಮಾಜ ಸೇವೆ ಮಾಡಬೇಕಂತ ಬಂದಾನೆ. ಆ್ಯಕ್ಚುಲಿ ನನ್ನ ಮೂಲ ರಾಜಕೀಯ ಪ್ರವೇಶ ಅಂತಂದರೆ ಕಟ್ಟಡ ನಿರ್ಮಾಣ ಕಾರ್ಮಿಕರಲ್ಲಿರ್ತಕ್ಕಂಥ ಒಂದು ನೋವು, ಮತ್ತು ಅವರಿಗಿರ್ತಕ್ಕಂಥ ಸುಖ ದುಃಖಗಳು, ಮತ್ತು ಅವ್ರಿಗೆ ಆಗ್ತಕ್ಕಂಥ ಅವ್ರಿಗೆ ದೊರೆಯಲಿರ್ತಕ್ಕಂಥ ಸಾಮಾಜಿಕ ನ್ಯಾಯಗಳ ಬಗ್ಗೆ ನಾನು ಹೋರಾಟ ಮಾಡಿ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ಈ ಒಂದು ಉದ್ದೇಶ ಇಟ್ಕೊಂಡು ನಾನು ಪೊಲಿಟಿಕಲ್ ಗ್ರೌಂಡಿಗೆ ಬಂದವನು. ಪೊಲಿಟಿಕಲ್ ಎಂಟ್ರಿ ಮಾಡಿದ್ವಿ, ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದೀನಿ. ಸರಿ ಸರ್. ಈ ರಾಜಕೀಯ ಕ್ಷೇತ್ರಕ್ಕೆ ಬರೋದಕ್ಕೂ ಮುಂಚೆ ತಮ್ಮದೇ ಆದ ಒಂದು ಕಾರ್ಯಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರ್ತೀರಾ? ಹೌದು. ಅದು ಬಿಟ್ಟು ಬೇರೆ ಯಾವುದೋ ಸಂಘಟನೆಗಳಲ್ಲಿ ಕಾರ್ಯನಿರ್ವಹಿಸಿದ್ದೀರಾ? ಅದಕ್ಕಿಂತ ಮುಂಚೆ ನಾನು ಪೊಲಿಟಿಕಲ್ಲಿಗೆ ಬರೋದಕ್ಕಿಂತ ಮುಂಚೆ ನಾನು ಯಾವುದೋ ಸಂಘಟನೆಯಲ್ಲಿ ನಾನು ಕಾರ್ಯನಿರ್ವಹಿಸಿಲ್ಲ. ಬಟ್ ನಾನು ದೇಶದಲ್ಲಿ ಆಗ್ತಕ್ಕಂಥ ಆಗುಹೋಗುಗಳ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೆ. ನಾನು ನ್ಯೂಸ್ ಅಂದರೆ ನನಗೆ ಭಾಳ ಇಷ್ಟ. ಪೇಪರ್ ನೋಡೋದು ಮತ್ತು ಟಿ ವಿ ನೋಡೋದು ನನಗೆ ಇಷ್ಟ. ಬಟ್ ಅದರಲ್ಲಿ ನ್ಯೂಸಲ್ಲಿ ಬರ್ತಕ್ಕಂಥ ಯಾವುದೇ ದೇಶದ ಯಾವುದೇ ಭಾಗಗಳಲ್ಲಿರ್ಬೋದು, ಆ ಭಾಗಗಳಲ್ಲಿ ಆಗ್ತಕ್ಕಂಥ ಅನ್ಯಾಯಗಳ ಬಗ್ಗೆ ನಾವು ಇವತ್ತಲ್ಲ ನಾಳೆ ಒಂದು ಹೋರಾಟದ ಮುಖಾಂತರ ನಮ್ಮ ಶಕ್ತಿನ ತೋರಿಸಿ ಅಲ್ಲಿ ಸಾಮಾಜಿಕ ನ್ಯಾಯ ಕೊಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಅವತ್ತಿನಿಂದ ನಾವು ಅದು ಆ ಗುರಿ ಇಟ್ಕೊಂಡು ನಾವು ಇದಕ್ಕೆ ಸ್ಫೂರ್ತಿಯಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಸರಿ. ನಮ್ಮ ಈ ರಾಜಕೀಯ ಕ್ಷೇತ್ರಕ್ಕೆ ಬಂದ ಮೇಲೆ ಈ ನಮ್ಮ ಕಾರ್ಮಿಕರ ಕಟ್ಟಡ ಒಂದು ನಿರ್ಮಾಣ ಅಧಿಕಾರಿಯಾಗಿ ಒಂದು ಕಾರ್ಯದರ್ಶಿಯಾಗಿ ಪಾಲ್ಗೊಂಡಿದ್ದೀರಾ. ಇಲ್ಲಿವರೆಗೂ ನಮ್ಮ ಜನರಿಗಾಗಿ ಆಗಲಿ, ಒಂದು ಕಾರ್ಮಿಕರಿಗಾಗಿ ಆಗಲಿ, ಇವತ್ತವರೆಗೂ ತಾವು ಯಾವ ಕೆಲಸ ಮಾಡಿದ್ದೀರಾ? ಸರ್, ನಾನು 1996ರಲ್ಲಿ ದೇವೇಗೌಡರು ಪ್ರಧಾನಮಂತ್ರಿಗಳಾಗಿದ್ದರು ಇಲ್ಲಿ ಕೇಂದ್ರ ಸರ್ಕಾರದಲ್ಲಿ. ಆಗ 1996ರಲ್ಲಿ ಏನು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರಿಗೆ ಒಂದು ಆಕ್ಟನ್ನು ಮಾಡಿದ್ರು, ಅಂದರೆ ಕಾನೂನನ್ನು ರಚನೆ ಮಾಡಿದರು. ಯಾರು? ಸೆಂಟ್ರಲ್ ಗೌರ್ಮೆಂಟಲ್ಲಿ ಅದು ಅಮೆಂಡ್ಮೆಂಟ್ ಆಗಿ ಒಂದು 3 ಸ್ಟೇಟಲ್ಲಿ ಆ ಒಂದು ಬೆನಿಫಿಟನ್ನು ಸರ್ಕಾರದವರು ಅಂದರೆ ಕೇರಳ, ತಮಿಳುನಾಡು ಮತ್ತು ತ್ರಿಪುರ, ಆ 3 ರಾಜ್ಯಗಳಲ್ಲಿ ಕೊಡ್ತಾಯಿದ್ರು ಅವರಿಗೆ. ಅದನ್ನು ನಾವು ಮೀಡಿಯಾದಲ್ಲಿ ಮತ್ತೆ ತಿಳ್ಕೊಂಡು ಪೇಪರ್ನಲ್ಲಿ ಓದಿ ನಾವು ಇದನ್ನು ಹೋರಾಟದ ಮುಖಾಂತರ ನಾವು ಏನಾದರೂ ಮಾಡಿದರೆ ನಾವು ಇಲ್ಲಿ ಅದನ್ನು ಕಾರ್ಯರೂಪಕ್ಕೆ ತಂದರೆ ನಾವು ಇದನ್ನು ಸಾಮಾಜಿಕ ನ್ಯಾಯ ಕೊಡಿಸ್ಬೋದು ಅನ್ನೋ ಉದ್ದೇಶದಿಂದ ನಾವು ಆ ಆಕ್ಟನ್ನು ಇಲ್ಲಿ ತರಬೇಕು ಅಂತ ನಾವು ಹೋರಾಟ ಶುರು ಮಾಡಿದ್ವಿ ಸರ್. ಕಟ್ಟಡ ಕಾರ್ಮಿಕರಿಗೆ ನಾವು 2002ರಿಂದ ನಾವು ಹೋರಾಟ ಶುರು ಮಾಡಿದ್ವಿ ಸರ್. 2002ರಿಂದ ನಾವು ಕಟ್ಟಡ ಕಾರ್ಮಿಕರಿಗಾಗಿ ನಾವು ಹೋರಾಟ ಶುರು ಮಾಡಿದ್ವಿ. ಅಂದರೆ ಆ ನಡುವೆ ನಮಗೆ CIT ಅಂತ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಅಂತ ಒಂದು ಕೇಂದ್ರ ಕಾರ್ಮಿಕ ಸಂಘಟನೆ ಜೊತೆಗೆ ಕೆಲಸ ಮಾಡ್ತಾಯಿದ್ವಿ. ಆಗ 2004ರಲ್ಲಿ ಮಾಡ್ತಾಯಿದ್ವಿ. 2002ರಲ್ಲಿ ನಾವು ಈ ಒಂದು ಸೆಕ್ಟರಿಗೆ ಬರಬೇಕಂತ ತೀರ್ಮಾನ ಮಾಡ್ಕೊಂಡಿವಿ. ಅದು ಯಾವುದ್ರ ಮುಖಾಂತರ ಬರಬೇಕು ಅಂತಂತ ಟೈಮ್ ತಗೊಂಡಿದ್ದೆ. ನಾವು 2 ವರ್ಷ ನಾವು ಒಂದು ಕೇಂದ್ರ ಕಾರ್ಮಿಕ ಸಂಘಟನೆ ಜೊತೆಗೆ ಬಂದರೆ ತುಂಬ ಅನುಕೂಲ ಆಗುತ್ತೆ ಅಂತಂದು ನಾವು CIT ಅಂತಕ್ಕಂಥ ಕೇಂದ್ರ ಕಾರ್ಮಿಕ ಸಂಘಟನೆ ಜೊತೆಗೆ ನಾವು ಕೈ ಜೋಡಿಸಿ ಅದರಲ್ಲಿ 2 ವರ್ಷ ಕೆಲಸ ಮಾಡಿದ್ವಿ ಸರ್. ಅದಾದ ನಂತರ ಅವ್ರು ಯಾಕೋ ನಮಗೆ ಸ್ವಲ್ಪ ನಮ್ಮ ವರ್ತನೆಗಳಿರ್ಬೋದು, ಇಲ್ಲ ಅವ್ರ ವರ್ತನೆಗಳಿರ್ಬೋದು, ನಮಗೂ ಅವ್ರಿಗೊಂಚೂರು ಬೇಸರಗೊಂಡು ನಾವು ಭಿನ್ನಾಭಿಪ್ರಾಯಗೊಂಡು ನಾವು ಅದನ್ನು ಬಿಟ್ಟು ನಾವೇ ಸ್ವಂತ ಇದು ಕಟ್ಟಡ ಕಾರ್ಮಿಕರ ರಾಜ್ಯ ಸಂಘಟನೆಯನ್ನು ನಾವು ಕಟ್ಟಿದ್ದೀವಿ ಸರ್. ನಾವು ಕಟ್ಟಿದ್ದಾದಮೇಲೆ ನಮ್ಮ ಕೈಯಿಂದ ಸಾಕಷ್ಟು ನಾವು ನಾವು ಬಡವರಿಗೆ ಮತ್ತು ಕಟ್ಟಡ ಕಾರ್ಮಿಕರಿಗೆ ನಾವು ಸಾಕಷ್ಟು ಸಹಾಯ ಮಾಡ್ಕೊಂಡು ಬಂದಿದ್ದೀವಿ ಸರ್. ನಮ್ಮ ಸಂಘಟನೆಯಿಂದ ನಮ್ಮ ಕಾರ್ಮಿಕರಿಗೆ ಮತ್ತು ಈ ಮನೆ ಓನರ್ಸ್ ಅಂದರೆ ಬಿಲ್ಡಿಂಗ್ ಕೆಲಸ ನಡೀತಕ್ಕಂಥ ಕೆಲಸದಲ್ಲಿ ಅಪಘಾತಗೊಂಡಂತಹ ಕಾರ್ಮಿಕರಿಗೆ ಯಾವ ರೀತಿ ರಕ್ಷಣೆ ಕೊಡಬೇಕು, ಅವರಿಗೆ ಯಾವ ರೀತಿ ಇದನ್ನು ಮಾಡಬೇಕು ಅನ್ನೋದನ್ನು ಅವರಿಗೆ ನಾವು ಸಾಮಾಜಿಕ ನ್ಯಾಯ ಈ ಥರ ಸಿಗುತ್ತೆ ನಿಮಗಲ್ಲಿ ಅಂತ ನಾವು ಒಂದು ಎಚ್ಚರಿಕೆ ಕೊಟ್ಟಂಥ ಅಲ್ಲಿ ಆದ ಅನ್ಯಾಯಗಳು ಸೊ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಆಗ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಪ್ರತಿಭಟನೆ ಮಾಡ್ತಾ ಅಲ್ಲ ಕಾರ್ಮಿಕರಿಗಾದ ಅನ್ಯಾಯಗಳಿಗೆ ನ್ಯಾಯ ಕೊಡಿಸ್ಕೊಂತ ನಾವು ಸಾಕಷ್ಟು ಜನಕ್ಕೆ ಆಗಲೇ ಸುಮಾರು ಒಂದು 8 ವರ್ಷಗಳ ಕೆಳಗಡೆ ನಾವು ಬೇಕಾದಷ್ಟು ಒಬ್ಬ MLA ಮಾಡೋಂಥ ಕೆಲಸನ ನಾವು ಮಾಡ್ಕೊತ ಬಂದಿದ್ದೀವಿ ಸರ್.
ತಮ್ಮ ನೇತೃತ್ವದಲ್ಲಿ ನಮ್ಮ ನೇತೃತ್ವದಲ್ಲಿ ಜನಗಳ ಸೇವೆ ಮಾಡ್ಕೊಂತ ಬಂದಿದ್ದೀವಿ. ಅದ್ರ ಫರ್ದರ್ ಡೀಟೇಲ್ಸ್ ಬೇಕು ಅಂತಂದರೆ ನಾನು ಅದು ಹೇಳೋಕ್ಕಾಗೋದಿಲ್ಲ. ನನ್ನ ಹತ್ರ ಟೋಟಲ್ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದೀನಿ, ಅದನ್ನು ಕೊಟ್ಟರೆ ನಾನು ಕೊಡ್ತೀನಿ. ಸೊ ಈ ರೀತಿ ನಾವು ತಮ್ಮ ಜನಗಳ ಕಷ್ಟ ಸುಖನ ತಾವು ಸ್ಪಂದಿಸಿದ್ದೀರಾ. ರಾತ್ರಿ ಅವರು ಕಾರ್ಮಿಕರು ಅವ್ರು ಎಷ್ಟೇ ಪ್ರಾಬ್ಲಮ್ ಏನೇ ಪ್ರಾಬ್ಲಮ್ ಆಗಿದ್ದರೂ ಕೂಡ ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ರು ಕೂಡ ನಾವು ಅವರಿಗೆ ಅವ್ರ ಕಷ್ಟಕ್ಕೆ ನಾವು ಭಾಗಿಯಾಗಿ ಅಟೆಂಡ್ ಮಾಡಿ ಅವರ ಕಷ್ಟನ ಬಗೆಹರಿಸಿ ಬಂದಿದ್ದೀವಿ ಸರ್. ಈ ರೀತಿ ನಮ್ಮ ಕೆಲಸ ಕಾರ್ಯಗಳು ತಾವು ಮಾಡ್ಕೊಂಡಿದ್ದೀವಿ ಸರ್. ಇಷ್ಟೆಲ್ಲ ನೀವು ಜನರಿಗಾಗಿ ಕೆಲಸ ಕಾರ್ಯಗಳು ಮಾಡಿದ್ದೀರಾ. ಇದರಲ್ಲಿ ಸದಾ ಜನ ನೆನಪಿಟ್ಕೊಳ್ಳುವಂಥ ಕೆಲಸ ಸರ್ 2-3 ಕೆಲಸ ನಾನು ಆ ಥರ ಕೆಲಸ ಮಾಡಿದ್ದೀನಿ ಸರ್. ಅದ್ರ ಬಗ್ಗೆ ಸ್ವಲ್ಪ ವಿಸ್ತರಣೆ ಕೊಡಿ ಸರ್. ನಾನು ಮೊನ್ನೆ ಅಂದರೆ 2002ರಲ್ಲಿ ಒಬ್ಬ ಶಶಿಧರಲ್ಲ ರಘು ಅಂತ ಅಂದರೆ ಅವನು ಒಂದು ಹಾಸ್ಟೆಲ್ ಅಂದರೆ ಸರ್ಕಾರದ ನೇತೃತ್ವದ ಹಾಸ್ಟೆಲ್, ಅದು ಸಮಾಜ ಕಲ್ಯಾಣ ಇಲಾಖೆಗೆ ಒಳಪಡುವಂಥ ಹಾಸ್ಟೆಲ್. ಅದು ಪ್ರೈವೇಟ್ ಬಿಲ್ಡಿಂಗು. ಆ ಬಿಲ್ಡಿಂಗಲ್ಲಿ ಅವನು ಪಿಟ್ಟನ್ನು ಕ್ಲೀನ್ ಮಾಡೋಕ್ಕೆ ಹೋಗುವ ಕಾರ್ಮಿಕ. ಪಿಟ್ಟನ್ನು ಕ್ಲೀನ್ ಮಾಡೋಕ್ಕೆ ಹೋದಾಗ ಅವನಿಗೇನಾಗಿದೆ, ಪಿಟ್ಟನ್ನಲ್ಲಿ ಒಳಗಡೆ ಇಳಿದಾಗ ಬಯೋಗ್ಯಾಸ್ ಅಲ್ಲಿ ಒಳಗಡೆ ಇರುತ್ತೆ. ಅವನಿಗೆ ಗೊತ್ತಿರಲ್ಲ ಬಯೋಗ್ಯಾಸ್ ಇದೆ ಇಲ್ಲಿ ಅಂತ. ಅವನೇನು ಮಾಡ್ತಾನೆ, ಪಿಟ್ಟಲ್ಲಿ ಕತ್ಲಾಗಿದೆ ಅನ್ನೋ ಒಂದು ಇದನ್ನು ಹೇಳ್ಬಿಟ್ಟು ಬೆಂಕಿ ಇಲ್ಲಿ ನೀವು ದೀಪನ ಹಚ್ಕೊಂಬಂದು ಕೊಡಿ ಅಂತಂದು ಮೇಲಿದ್ದವ್ರಿಗೆ ತಿಳಿಸ್ತಾನೆ. ಪಿಟ್ಟಲ್ಲಿತ್ತು. ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಗೊತ್ತಿಲ್ಲದೆ ಪಿಟ್ಟಲ್ಲಿ ಬೆಂಕಿನ ತೊಗೊಂಡೋಗಿ ಒಂದು ದೀಪನ ತಗೊಂಡೋಗಿ ಕೊಡ್ತಾರೆ ಅವನಿಗೆ. ಅಲ್ಲಿ ಬಯೋಗ್ಯಾಸ್ ಇರೋದ್ರಿಂದ ಅವನು ಬರ್ನಾಗಿ ಹೋಗ್ಬಿಡ್ತಾನೆ. ಅವನು 10 days ಅವನು ಹಾಸ್ಪಿಟ್ಲಲ್ಲಿ ಉಳ್ಕೊಂತಾನೆ. ನಾವು 4 ದಿನಗಳ ಕಾಲ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡಿಸಿದ್ವಿ. ಅವನಿಗೆ ಕೊಡಿಸಿದ್ದಾದ್ಮೇಲೆ 2 ದಿನ 3 ದಿನ ಆದರೂ ಕೇಸ್ ರಿಜಿಸ್ಟರ್ ಮಾಡಿರಲಿಲ್ಲ. ಪೊಲೀಸವರು ಯಾವುದೇ ಥರದ ಕ್ರಮ ತಗೊಂಡಿರಲಿಲ್ಲ. ನಾವು ಆ ಕೇಸನ್ನು ನಾನು ದಾವಣಗೆರೆಯಲ್ಲಿದ್ದೆ. ಈ ಥರ ಇನ್ಸಿಡೆಂಟ್ಸ್ ಆಯಿತು ಅಂತ ಗೊತ್ತಾಗಿ ನನಗೆ ದಾವಣಗೆರೆಯಲ್ಲೇ ನನಗೆ ಗೊತ್ತಾಯಿತು. ದಾವಣಗೆರೆಯಲ್ಲಿದ್ದಾಗ ನನಗೆ ಗೊತ್ತಾಯಿತು. ನಾನು ಫೋನಲ್ಲೇ ಇಂಥ SB ಸಾಹೇಬ್ರ ಹತ್ರ ಹೋಗಿ ಈ ಥರ ಆಗಿದೆ ಅಂತ ನಮ್ಮ ಹುಡುಗನ ನನ್ನ ಅಕ್ಕಪಕ್ಕದ ಅಂದರೆ ನಮ್ಮ ಕೊಲೀಗ್ಸ್ ಅವ್ರನ್ನ ಕಳಿಸಿ SBI ಸಾಹೇಬ್ರ ಹತ್ರ ಮಾತಾಡಿಸಿ FIR ಎಲ್ಲ ಹಾಕಿಸಿ ಕೇಸನ್ನು ಸ್ಟ್ಯಾಂಡ್ ಮಾಡಿಸ್ಬಿಟ್ಟು ಅವರ ಕುಟುಂಬಕ್ಕೆ ಸಾಮಾಜಿಕ ನ್ಯಾಯ ಕೊಡಿಸಿ ಅವರಿಗೆ ಏನದು ಸರ್ಕಾರಿ ಕಚೇರಿಯ ಬಾಡಿಗೆ ತೊಗೊಂಡಿದ್ದರಿಂದ ಸರ್ಕಾರನ ಪಾರ್ಟಿ ಮಾಡಿಸ್ಬಿಟ್ಟು ಹೈಕೋರ್ಟಲ್ಲಿ ಕೇಸ್ ಹಾಕಿ ಅವರಿಗೆ 4 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ಪರಿಹಾರ ಜೊತೆಗೆ ಸರ್ಕಾರಿ ಹುದ್ದೆ ಅಥವಾ ಒಂದು ಸೈಟ್ ಕೊಡೋಂಥ ವ್ಯವಸ್ಥೆನ ನಾನು ಮಾಡಿದ್ದೀನಿ. ಅದು ಯಾವುದೇ ಪೊಲಿಟಿಕ್ಸ್ ಆಗಲಿ ಯಾರೇ ಆಗಲಿ ನನಗೆ ಯಾರೂ ಹೇಳ್ಕೊಟ್ಟಿಲ್ಲ. ಇದು ಸ್ವಂತ ನನ್ನ ಸ್ವಇಚ್ಛೆಯಿಂದ ಮಾಡಿ. ಮತ್ತು ನಾನು ಮೊನ್ನೆ ರೀಸೆಂಟಾಗಿ ಒಂದು ಯಾವುದು ಇಲ್ಲಿ ಒಂದು ಫ್ಯಾಕ್ಟ್ರಿ ಇದೆ ಐಮಂಗಲದ ಹತ್ರ. ಇಲ್ಲಿ ಒಂದು ಫ್ಯಾಕ್ಟ್ರಿ ಇದೆ, ಅಂದರೆ ಟೈಲ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡೋಂಥ ಫ್ಯಾಕ್ಟ್ರಿ. ಅದು ಮಾರ್ಬಲ್ಸ್ ಅಲ್ಲ, ಪೆಟ್ರಿಫೈಡ್ ವಾಲ್ ಟೈಲ್ಸ್ ಫ್ಯಾಕ್ಟ್ರಿ. ಅದು 7 ಗಂಟೆ ರಾತ್ರಿ 7 ಗಂಟೆ ಸಮಯ ಅಲ್ಲಿ ಅಲ್ಲಿ 7 ಗಂಟೆಗೆ ಲೇಬರ್ಸನ್ನು ಬಿಡ್ತಾರೆ, ಅಲ್ಲಿ ಹೊರಗಡೆ ಬಿಡ್ತಾರೆ. ಆ ಲೇಬರ್ಸ್ ಎಲ್ಲ ಚಿತ್ರದುರ್ಗದಲ್ಲಿ ಒಂದು ಹಾಲ್ಟಿಂಗ್ ಆದಂಥ ಲೇಬರ್ಸ್. ಅವರು ಉತ್ತರ ಪ್ರದೇಶದವರು ಅಲ್ಲ, ಉತ್ತರ ಕರ್ನಾಟಕದವರು. ಅವರು ಇಲ್ಲಿ ಚಳ್ಳಕೆರೆ ಬ್ರಿಡ್ಜ್ ಹತ್ರ ಬಂದು ಕೆಳಗಡೆ ಬೈಪಾಸನ್ನು ಟಚ್ ಮಾಡಿ ಬೈಪಾಸ್ ಒಳಗಡೆ ಹೋಗ್ಬೇಕಾಗಿರುತ್ತೆ. ಅವರು ಸರ್ವಿಸ್ ರೋಡಲ್ಲಿ ಬಂದು ಬೈಪಾಸನ್ನು ಟಚ್ ಮಾಡೋಕ್ಕಾಗುತ್ತೆ. ಹಿಂದ್ಗಡೆಯಿಂದ ಒಂದು ಪೊಲೀಸ್ ವ್ಯಾನ್ ಬಂದು ಅವ್ರನ್ನ ಗುದ್ದಿಕೊಂಡು ಹೋಗ್ಬಿಡುತ್ತೆ ಸರ್. ಪೊಲೀಸ್ ವ್ಯಾನೇ ಗುದ್ಕೊಂಡು ಹೋಗ್ಬಿಡ್ತಾರೆ, ನಿಲ್ಸೋದಿಲ್ಲ. ನಾನು ಅದೇ ಟೈಮಲ್ಲಿ ನನ್ನ ಗಾಡಿ ತಗೊಂಡು ಅದೇ ಟೈಮಲ್ಲಿ ನಾನು ಬಂದಾಗ ಅಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಿರ್ತಾರಲ್ಲ ಜನಗಳೆಲ್ಲ. ಯಾರೂ ಕೂಡ ಅವ್ರನ್ನ ಸೇವ್ ಮಾಡೋದಕ್ಕೆ ಮುಂದೆ ಬಂದಿರೋರು. ನನ್ನ ಗಾಡಿಯಲ್ಲಿ ನಾನೇ ತಗೊಂಡೋಗ್ಬಿಟ್ಟು ಅವ್ರನ್ನ ನಾನೇ ನನ್ನ ಗಾಡಿಯಲ್ಲಿ ತಗೊಂಡೋಗಿ ಆ ಬಸವೇಶ್ವರ ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ಕೊಡಿಸಿ ಅವರಿಗೆ ನಾನು ಕನ್ಸಲ್ಟ್ ನಂಬರ್ ಕೊಟ್ಟು ಅವರ ಮೇಲಧಿಕಾರಿಗಳು ಕರೆಸಿ ಅವ್ರಿಗೆ ಮಾರ್ಗದರ್ಶನ ನೀಡಿ, ಇಷ್ಟೊತ್ತಿನ ತಕ್ಕನ ಕಾರ್ಮಿಕರನ್ನು ಇಟ್ಕೊಳ್ಳೋ ತಪ್ಪು, ಅವರು 8 hours ಡ್ಯೂಟಿ ಮಾಡಿಸ್ಕೋಬೇಕು, ನೀವು ಓವರ್ ಟೈಮ್ ಡ್ಯೂಟಿ ಮಾಡಿಸ್ಕೊತಿರೋದ್ರಿಂದ ನಿಮಗೆ ಕಾರ್ಮಿಕರ ಕಾಯ್ದೆ ಅಡಿಯಲ್ಲಿ ನಿಮ್ಮ ಮೇಲೆ ಕೇಸನ್ನು ಕೂಡ ಹಾಕ್ಸೋಂಥ ಒಂದು ವ್ಯವಸ್ಥೆ ಮಾಡ್ತೀವಿ. ಇವರಿಗೆ ಸರಿಯಾದ ಅಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮೇಲೆ ನಾವು ಏನು ಕ್ರಮ ಜರುಗಿಸ್ಬೇಕು ಅದನ್ನೆಲ್ಲ ಜರುಗಿಸ್ತೀವಿ ಅಂತ ಮಾರ್ಗದರ್ಶನ ನೀಡಿ ಬಂದಿದ್ವಿ ಸರ್. ಇದು ನನ್ನ ಎರಡನೇ ಕೆಲಸ. ಅಂದರೆ ಇದು ರೀಸೆಂಟಾಗಿ ಆಗಿದೆ. ಅದು ರಘು ಅವರು ಅಂತ ಹೇಳಿದ್ನಲ್ಲ, ಅವರು ಸಾಯೋವರೆಗೂ ಅವ್ರು ಇವತ್ತು ನಮ್ಮ ಹೆಸರು ಹೇಳ್ಕೊಂಡು ದೀಪ ಹಚ್ಚಿ ಇವತ್ತು ಕೂಡ ನಾವೆಲ್ಲ ನೋಡಿದ್ರೆ ಅಣ್ಣ ನಮಸ್ಕಾರ ಅಣ್ಣ ನಿಮಗೆ ಅಂತಾರೆ. ಅವರು ನಿಲ್ಲಿಸ್ಕೊಂತಾರೆ. ಈ ಥರ ಕೆಲಸಗಳನ್ನ ನಾನು ಸಾಕಷ್ಟು ಮಾಡಿದ್ದೀನಿ. ಈ ಹಿಂದೆ 2002 ನಾನು ಇನ್ನೂ ಸಂಘಟನೆ ಸ್ಟಾರ್ಟ್ ಮಾಡಿದಾಗ ಪಿಜ್ಜಾ ಡೆವಲಪರ್ಸ್ ಅಂತಂದು ಬಾಂಬೆ ಅವ್ರ ಕಂಪ್ನಿ
ವಿಂಡ್ ಮಿಲ್ ಹಾಕೋದಕ್ಕೆ ಅಂತ ಬಂದಿದ್ರು. ಇಲ್ಲಿ ವಿಂಡ್ ಮಿಲ್ ಹಾಕಿದಾರಲ್ಲ, ಇಲ್ಲಿ ನಮ್ಮ ಗೋನೂರು ಹೈವೇ ರೋಡಲ್ಲಿ ಗುಡ್ಡದ ಮೇಲೆಲ್ಲ ಗಾಳಿ ಯಂತ್ರಗಳು ಹಾಕಿದ್ದಾರೆ. ಅಲ್ಲಿ ಒಬ್ಬ ಬಾರ್ಬೆಂಡರ್ಸ್ ಅಂದರೆ ಕೆಳಗೋಟೆಯವರೊಬ್ಬರು ಬಾರ್ಬೆಂಡರ್, ಅವ್ರ ಹೆಸರು ಮರ್ತ್ಬಿಟ್ಟಿದ್ದೀನಿ. ಅವರು ಕೆಲಸ ಮಾಡೋ ಟೈಮ್ನಲ್ಲಿ ಮೃತರಾಗೋಗ್ಬಿಡ್ತಾರೆ ಅಲ್ಲಿ. ಬಟ್ ಅವ್ರನ್ನ ಇವರು ನಾವು ಆ ಕೆಲಸ ಕೊಡ್ತೀವಿ ಈ ಕೆಲಸ ಕೊಡ್ತೀವಿ ಅಂತ ಕಂಪ್ನಿಯವರು ವಿತೌಟ್ ಇನ್ಫಾರ್ಮೇಷನ್, ಪೊಲೀಸ್ ಇನ್ಫಾರ್ಮೇಷನ್ ಇಲ್ದಲೆ ಅವರು ದಫನ್ ಮಾಡಿಸ್ಬಿಡ್ತಾರೆ ಕೆಲಸ ಕೊಡ್ತೀವಿ ಅಂತೇಳಿ. ಕೆಲಸ 2 ತಿಂಗಳಾದರೂ ಕೂಡ ಅವರು ಅದಕ್ಕೆ ಏನೂ ಕ್ರಮ ತಗೊಳೋದಿಲ್ಲ. ಆ ವಿಷಯ ನಮ್ಮ ಗಮನಕ್ಕೆ ಬಂದಾಗ ನಾವು ಸ್ವಯಂ ಪ್ರೇರಿತರಾಗಿ ಅವರ ಕಂಪ್ನಿನ ಬಾಗಿಲಾಕಿಸಿ ಹೆಣನ ತೆಗೆಸಿ ಪೋಸ್ಟ್ ಮಾರ್ಟಮ್ ಮಾಡಿಸಿ ಅದನ್ನು ಅವ್ರಿಗೆ ಸಾಮಾಜಿಕ ನ್ಯಾಯ ಕೊಡಿಸಿದ್ವಿ. ಅವರಿಗೆ ಕಂಪ್ನಿಯಿಂದ ಏನು ಕಾಂಟ್ರಿಬ್ಯೂಷನ್ ಅಂದರೆ ಕೊಡಬೇಕಾಗಿತ್ತು ಅವರಿಗೆ ಆ ಕೆಲಸದ ಸಮಯದಲ್ಲಿ ಏನು ಮೃತ ಹೊಂದಿದರೆ ಕುಟುಂಬಕ್ಕೆ ಪರಿಹಾರನ ಏನು ಕೊಡಬೇಕು ಆ ಪರಿಹಾರ ನಾವು ಕೊಡಿಸೋದಕ್ಕೆ ಮುಂದಾಗಿದ್ವಿ, ಕೊಡಿಸಿದ್ವಿ. ಅದೇ ರೀತಿ ಇಲ್ಲಿ ಗ್ರಾಮೀಣ ಬ್ಯಾಂಕ್ ಇದೆಯಲ್ಲ, ಈ ಪ್ರಧಾನ ಕಚೇರಿ ಗ್ರಾಮೀಣ ಬ್ಯಾಂಕ್ ಮೇಲಿಂದ ಒಬ್ಬನು ಬಿದ್ದು ಸತ್ತೇ ಹೋಗ್ಬಿಟ್ಟ, ಸ್ಪಾಟಲ್ಲಿ ಸತ್ತೋಗ್ಬಿಟ್ಟ. ಆ ಕಾಂಟ್ರಾಕ್ಟರ್ ಹತ್ರ ಹೋಗ್ಬಿಟ್ಟು, ಸರ್ ಅವನು ಭಾಳ ಬಡವ ಇರೋದ್ರಿಂದ ಅವ್ನ ಕುಟುಂಬಕ್ಕೆ ನೀವು ನೆರವು ಕೊಡಲೇಬೇಕು ಅಂತಂದಾಗ ಅವ್ರು 50,000 ಅಲ್ಲೇ ಚೆಕ್ ಬರ್ಕೊಟ್ರು. ಅದನ್ನು ಕೂಡ ನಾವು ಅವ್ರಿಗೆ ಕೊಡಿಸಿದ್ವಿ. ಈ ಥರ ಕೆಲಸನ ಸಾಕಷ್ಟು ಸಂಘಟನೆ ಇಲ್ದಲೇ ಮಾಡಿದ್ವಿ. ಸಂಘಟನೆ ಬಂದ ಮೇಲೆ ನಮ್ಮದೇ ಆದ ನಮ್ಮದೇ ಆದ ಬೋರ್ಡ್ ಅಂದರೆ 2006 ನವೆಂಬರ್ 1ನೇ ತಾರೀಕು ನಮಗೆ ಕಟ್ಟಡ ಕಾರ್ಮಿಕರ ಕಾನೂನನ್ನು ಕರ್ನಾಟಕ ಸರ್ಕಾರ ಜಾರಿ ಮಾಡಿತು. 18/1/2007ರಿಂದ ಸುಂಕನ ಸೆಸ್ ಕಲೆಕ್ಷನ್ ಮಾಡಿ 2006ರಲ್ಲಿ ಕೇಂದ್ರ ಸರ್ಕಾರದ ಆದೇಶ ಏನಿತ್ತು, ನಾವೆಲ್ಲ ಹೋರಾಟ ಮಾಡಿದ ಪ್ರತಿಫಲದಿಂದ ಇಲ್ಲಿ ನವೆಂಬರ್ 1, 2006ರಲ್ಲಿ ಆ ಕಾನೂನನ್ನ ವಿಧಾನಸಭೆಯಲ್ಲಿ ತಂದು ಅದನ್ನು ಪಾಸ್ ಮಾಡಿ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಈ ಥರ 12 ಥರದ ಹಣಕಾಸಿನ ಸೌಲಭ್ಯಗಳನ್ನ ಕಾರ್ಮಿಕರಿಗೆ ಕೊಡಬೇಕು ಅಂತಂದು ಇದಾದಾಗ ನಮಗೆ ಭಾಳ ಖುಷಿ ಆಯಿತು. ನಮ್ಮೆಲ್ಲ ಹೋರಾಟಕ್ಕೆ ನಮಗೆ ಪ್ರತಿಫಲ ಸಿಕ್ತು ಅಂತ. ಅದು ಕೂಡ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಟಿದ್ದೀನಿ, ಪ್ರತಿಯೊಂದು ಡಾಕ್ಯುಮೆಂಟ್ಸಲ್ಲಿ ಇಟ್ಟಿದ್ದೀನಿ. 12 ಥರದ ಹಣಕಾಸಿನ ಸೌಲಭ್ಯನ ನಮಗೆ ಸರ್ಕಾರ ಕೊಡೋದಕ್ಕೆ ಚಾಲು ಮಾಡ್ತು. ಅದು ಯಾವ ಥರ ಅಂತಂದರೆ, ಕಟ್ಟಡನ ಯಾರು ನಿರ್ಮಾಣ ಮಾಡ್ತಾರೆ 10 ಲಕ್ಷಕ್ಕಿಂತ ಯಾರು ಕಟ್ಟಡ ನಿರ್ಮಾಣ ಮಾಡ್ತಾರೋ ಅವ್ರಿಗೆ ಲೈಸೆನ್ಸ್ ಕೊಡ್ಬೇಕಾದ್ರೆ 1% ಸೆಸ್ಸನ್ನು ಅದು ಯಾರು ಲೈಸೆನ್ಸ್ ಅಥಾರಿಟಿ ಯಾವುದೇ ಇರೋ ನಗರಸಭೆ ಇರ್ಬೋದು, ಪುರಸಭೆ ಇರ್ಬೋದು, ಪಟ್ಟಣ ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಈ ಪಂಚಾಯತಿ ವ್ಯಾಪ್ತಿಗಳಿಗೆ ಬರ್ತಕ್ಕಂಥ ಬಿಲ್ಡಿಂಗ್ಸ್ ಯಾವುದೇ ಗೌರ್ಮೆಂಟ್ ವರ್ಕ್ಸ್ ಇರ್ಬೋದು, ಪ್ರೈವೇಟ್ ವರ್ಕ್ಸ್ ಇರ್ಬೋದು, ಅದು 1% ₹1 ದುಡ್ಡನ್ನು ಕಟ್ಟಂಥ ಆದೇಶನ 18/1/2007ರಲ್ಲಿ ಕರ್ನಾಟಕ ಸರ್ಕಾರ ಜಾರಿ ಮಾಡ್ತು. ಅದು ಸೆಸ್ ಅಮೌಂಟು ಬೆಳೀತಾ ಬೃಹತ್ತಾದ ಮೊತ್ತ ಆಯಿತು. ಈಗ 2,500 ಕೋಟಿ ನಮ್ಮ ಮಂಡಳಿಯಲ್ಲಿದೆ. ಕಾರ್ಮಿಕರು, ನಮ್ಮ ಕಟ್ಟಡ ಕಾರ್ಮಿಕರು. ಅದು ಕಟ್ಟಡ ಕಾರ್ಮಿಕರು ಅಂದರೆ ನಾವು ನಮ್ಮ ಒಬ್ಬ ಕಟ್ಟಡ ಕಾರ್ಮಿಕ ಅಂತಂದರೆ ಕಟ್ಟಡ ಕಾರ್ಮಿಕರಲ್ಲಿ ಸಾಕಷ್ಟು ಜನ ಸೆಕ್ಟರ್ಸ್ ಇದ್ದಾವೆ. ಆ ಸೆಕ್ಟರಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಮಿಕರು ಗುರುತಿನ ಚೀಟಿ ಪಡಿಬೇಕು. ಗುರುತಿನ ಚೀಟಿ ಅಂತಂದರೆ ಸರ್ಕಾರದಿಂದ ಕಾರ್ಮಿಕ ಇಲಾಖೆ ಸಹಾಯಧನಿಗೆ ಮಂಡಳಿಯಿಂದ ಕೊಡ್ತಾರೆ. ಅದನ್ನು ಕಾರ್ಮಿಕ ಇಲಾಖೆಯವರು ಒಂದು ₹150 ಪ್ಲಸ್ ₹25 ಫೀಸು ಮತ್ತು 4 ಫೋಟೋ ಮತ್ತು ಒಂದು ಏಜ್ ಗ್ರೂಪ್ ಅಥವಾ TC ಕೊಟ್ಟರೆ ಅವರು ಕಟ್ಟಡ ಕಾರ್ಮಿಕರ ಗುರುತಿನ ಚೀಟಿ ಕೊಡ್ತಾರೆ. ಆ ಗುರುತಿನ ಚೀಟಿ ಇಟ್ಕೊಂಡ್ರೆ ಗುರುತಿನ ಚೀಟಿ ತಗೊಂಡು ನಾಳೆನೇ ಸತ್ತರೆ ₹2 ಲಕ್ಷ ಪರಿಹಾರ ಕೊಡೋಂಥದ್ದು. ಅದರ ಸಂಬಂಧ 12 ಥರದ ಹಣಕಾಸಿನ ನೆರವನ್ನು ಕೊಡ್ತಕ್ಕಂಥ ಒಂದು ಸಿಸ್ಟಮನ್ನು ನಾವಿಲ್ಲಿ ಜಾರಿ ಮಾಡಿಸಿದ್ವಿ. ಅದು ಹೋರಾಟ ಮಾಡಿ ನಮ್ಮ ಹೋರಾಟದಿಂದ 12 ಥರದ ಹಣಕಾಸಿನ ಸೌಲಭ್ಯ ಕಟ್ಟಡ ಕಾರ್ಮಿಕರಿಗೆ ಸಿಕ್ಕಿದೆ. ಅದರಿಂದ ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗಿದೆ. ಮಂಡಳಿಯಿಂದ ಬರ್ತಕ್ಕಂಥ ಹಣನ ಸಾಕಷ್ಟು ಜನಕ್ಕೆ ನಾವು ಕೊಡಿಸ್ತಾ ಇದ್ವಿ. ಡೈಲಿ ನಾವು ಸುಮಾರು ಮಂಡಳಿಗೆ 15ರಿಂದ 20 ಅರ್ಜಿನ ಸಲ್ಲಿಸ್ತಾ ಇದ್ವಿ. ವಿದ್ಯಾಭ್ಯಾಸ ಇರ್ಬೋದು, ಸ್ವಾಭಾವಿಕ ಮರಣ ಇರ್ಬೋದು, ಮತ್ತು ಹೆರಿಗೆ ಭತ್ಯೆ ಇರ್ಬೋದು, ಮತ್ತು ಹಾಸ್ಪಿಟಲ್ ಎಕ್ಸ್ಪೆನ್ಸ್ ಇರ್ಬೋದು, ಕಿಡ್ನಿ ಮತ್ತು ಕ್ಯಾನ್ಸರ್ ಇರ್ಬೋದು, ಮತ್ತು ಗಂಟಲು ಬೇನೆ ಇರ್ಬೋದು, ಮತ್ತು ಬೋನ್ಸ್ ಇರ್ಬೋದು, ಮತ್ತು ಫ್ರ್ಯಾಕ್ಚರ್ಸ್ ಇರ್ಬೋದು. ಈ ಥರ ಕಾಯಿಲೆಗಳಿಗೆಲ್ಲ ಅದರಲ್ಲಿ ತುಂಬ ಅನುಕೂಲ ಆಗೋಂಥ ಒಂದು ಇದರಿಂದ ಅದೆಲ್ಲ ಸಿಗ್ತಾ ಇದೆ, ಕಾರ್ಮಿಕರಿಗೆ ಸಿಗ್ತಾ ಇದೆ, ಕೊಡಿಸ್ತಾ ಇದ್ದೀವಿ. ಅದು ನಾವೀಗ ಮೊನ್ನೆ ಇನ್ನು ಕೊಟ್ಟಿದ್ದೀವಿ. ಅದು ಎಲ್ಲ ಪೇಪರ್ಸ್ ಎಲ್ಲ ಇದಾವೆ, ಕಟಿಂಗ್ಸ್ ಎಲ್ಲ ಇದ್ದಾವೆ. ಪ್ರತಿಯೊಂದು ನಾವೇನೇ ಕಾರ್ಯಕ್ರಮ ಮಾಡಿದರೂ ಕೂಡ ನಾವು ಮೀಡಿಯಾ ಮುಂದೆ ಮಾಡ್ತೀವಿ. ಪ್ರೂಫಾಗಿ ಮಾಡ್ತಾ ಇದ್ವಿ. ಪ್ರೂಫ್ ಅನ್ನೋದಕ್ಕಿಂತ ಮುಂಚೆ ಬಡವರಿಗೆ ಸ್ಪಂದಿಸಿ ಅವ್ರು ಕೆಲಸ ಮಾಡಿಕೊಡ್ತಾ ಇದ್ವಿ. ನಾವು ಪ್ರೂಫ್ ಅನ್ನೋದಕ್ಕಿಂತ ಸ್ವಲ್ಪ ನಮ್ಮ ಕಾರ್ಮಿಕನಿಗೆ ಏನು ಒಂದು ಸಾಮಾಜಿಕ ನ್ಯಾಯ ಬೇಕು, ಆ ನ್ಯಾಯನ ಕೊಡಿಸ್ತೇವೆ. ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ನಾವು ಜನ ನೆನಪಲ್ಲಿ ಮಾಡ್ತಾ ಇದೀವಿ. ಎಲ್ಲೋದ್ರೂ ಕೂಡ ನಮ್ಮನ್ನು ಇವತ್ತು ಗುರ್ತು ಹಿಡಿದು ಅವರೇ ಕರಿ ಅಂತ ಇಲ್ಲ ಅವರೇ ಫೋನ್ ಮಾಡಂತ ಡೈಲಿ ಒಂದು ಸುಮಾರು ನನಗೆ 150ರಿಂದ 200 ಕಾಲ್ ಬರುತ್ತೆ ನನಗೆ.
ಪ್ರತಿ ದಿವಸ ಪ್ರತಿದಿನ. ಈ ವಿಷಯವಾಗಿ ಬೇರೆ ಬೇರೆ ಸೆಕ್ಟರ್ನವರು ಕೂಡ ನನಗೆ ಅಪ್ರೋಚ್ ಮಾಡ್ತಾ ಇದ್ದಾರೆ. ಸರ್ ನಿಮ್ಮ ಬಯೋಡಾಟಾ ಎಲ್ಲ ಗೊತ್ತಿದೆ ಸರ್, ನಿಮ್ಮ ಹತ್ರ ನಾವು ಮಾತಾಡಬೇಕು, ನಿಮ್ಮನ್ನು ಪರ್ಸ್ನಲ್ ಕಾಣಬೇಕು ಅನ್ನೋದು ಸಾಕಷ್ಟು ಜನ ಇಟ್ಕೊಂಡಿದ್ದಾರೆ. ಬಟ್ ನಾವು ಯಾರಿಗೂ ನಾವು ಆ ಥರ ಪರ್ಸ್ನಲ್ ಕಾಣೋದಾಯ್ತು ಏನು ಇಟ್ಕೊಂಡಿಲ್ಲ. ಏನು ಓಪನ್ ನೇರ ಆಫೀಸಿಗೆ ಬರೀ ಮಾತಾಡೋಣ, ಏನೇ ಕಷ್ಟ ಇದ್ದರೂ ನೇರವಾಗಿ ಹೋಗಿ ಮಾಡೋಣ. ಯಾವುದೇ ಅಧಿಕಾರಿಗಳಿದ್ದರೂ ಕೂಡ ಅವ್ರ ಹತ್ರ ಮುಚ್ಚುಮರೆ ಇಟ್ಕೊಂಡು ನಾವು ಮಾತಾಡೋಲ್ಲ, ನೇರವಾಗಿ ಮಾತಾಡ್ತೀವಿ, ನೇರವಾಗಿ ಕೆಲಸ ಮಾಡ್ತೀವಿ. ನೇರವಾಗಿ ಕೆಲಸ ಹೌದು. ಸರ್, ತಾವು ಈ ಇಷ್ಟೆಲ್ಲ ಕೆಲಸಗಳೆಲ್ಲ ಮಾಡೋದಕ್ಕೆ, ಈ ರಾಜಕೀಯದಲ್ಲಿ ಒಂದು ಸೇವೆ ಮಾಡೋದಕ್ಕೆ ನಿಮಗೆ ಸಮಾಜದಲ್ಲಿ ಆಗಲಿ, ಕುಟುಂಬದಲ್ಲಿ ಆಗಲಿ, ತಮ್ಮ ಫ್ರೆಂಡ್ ಸರ್ಕಲಲ್ಲಿ ಆಗಲಿ ಪ್ರೋತ್ಸಾಹ ಕೊಟ್ಟಂಥ ವ್ಯಕ್ತಿ ಯಾರು? ಫಸ್ಟ್ ಹೇಳ್ಬೇಕಂತಂದ್ರೆ ನಮ್ಮ ಕುಟುಂಬದಲ್ಲಿ ನಮ್ಮ ಬೇಸಿಕ್ ಅಂತಂತಂದರೆ ನಮ್ಮ ಮನೆಯವರು, ಅಂದರೆ ನಮ್ಮ ತಾಯಿಯವರು ಫಸ್ಟು, ನಮ್ಮ ಸೆಕೆಂಡ್ ಆಗಿ ನಮ್ಮ ಮನೆಯವರು, ಮತ್ತು ನಮ್ಮ ಮಕ್ಕಳು. ಇವರೇ ಪ್ರಿಫರೆನ್ಸ್ ಮಾಡಿದರೆ ತಾನೇ ನಾವು ಏನೋ ಮಾಡೋಕ್ಕಾಗಲ್ಲ. ಅವ್ರೇನು ಪ್ರಿಫರೆನ್ಸ್ ಮಾಡಿಲ್ಲ ಅಂತಂದ್ರೆ ನಾವು ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಾದಮೇಲೆ ನಮ್ಗೆ ಯಾವುದೇ ಪೊಲಿಟಿಕಲ್ಸ್ ಯಾರೇ ಕರೆದು ನೀನು ಈ ಕೆಲಸ ಮಾಡಪ್ಪ, ನೀನು ಈ ಕೆಲಸ ಮಾಡಪ್ಪ, ನೀನು ಹಿಂಗೆ ಮಾಡ್ಕೊಡ್ತೀನಪ್ಪ, ನಾನು ಹಂಗೆ ಮಾಡ್ಕೊಡ್ತೀನಪ್ಪ, ನೀನು ಹಿಂಗೆ ಬೆಳೆ ಅಂತ ಯಾರು ಹೇಳಿಲ್ಲ ನಮಗೆ. ನಾವೇ ನಮ್ಮ ಸ್ವಂತ ಇಚ್ಛೆಯಿಂದ ನಮಗೆ ನಾವು ಬೆಳಿಬೇಕು, ನಾವು ಹೆಸರು ಮಾಡ್ಬೇಕನ್ನೋ ಉದ್ದೇಶದಿಂದ ನಾವು ಈ ಕೆಲಸ ಮಾಡ್ತಿಲ್ಲ. ಭಾರತೀಯ ಪ್ರಜೆ ಆದನಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಜನಸೇವೆ ಮಾಡ್ತೀವಿ. ಸರ್, ತಾವು ಈ ನಮ್ಮ ಸಮಾಜ ಸೇವೆ ಮಾಡೋದಕ್ಕೂ ಮುಂಚೆ, ಅಲ್ಲಿ ಮಾಡಿದ ಮೇಲೆ ಇವತ್ತವರೆಗೂ ಇನ್ನು ಮುಂದೆ ಮಾಡುವಂಥ ಕೆಲಸ ಕಾರ್ಯಕ್ಕೆ ತಾವು ಯಾವ ಒಂದು ಪೊಸಿಷನ್ ಹೋಗಬೇಕು ಅಂದ್ಕೊಂಡಿದ್ದೀರಾ? ಯಾವ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ಸ್ಥಾನ ಪಡ್ಕೋಬೇಕು ಅಂತಿದ್ದೀರಾ? ಸರ್, ನನಗೆ ಅನಿಸಿದ ಮಟ್ಟಿಗೆ ನಾನು ಇವತ್ತು ಫಸ್ಟು ನಾನು ಯಾವುದನ್ನೋ ಒಂದು ಪೊಸಿಷನ್ಗೆ ಹೋಗ್ಬೇಕಂತಂದರೆ ನಮ್ಮ ವಾಸ್ತವವಾಗಿ ನಮ್ಮ ಸುತ್ತಮುತ್ತಲ, ನಮ್ಮ ಮನೆಯ ಸುತ್ತಮುತ್ತ ಇಲ್ಲಿರ್ತಕ್ಕಂಥ ಸಮಸ್ಯೆಗಳೇನಿದ್ದಾವೆ, ಇಲ್ಲಿ ನಾನು ಯಾವ ಥರ ನನ್ನ ಜನಗಳಿಗೆ ಸ್ಪಂದಿಸ್ತೀನಿ, ಆ ಜನ ನನಗೆ ಯಾವ ಥರ ಸ್ಪಂದಿಸ್ತಾರೆ, ನಾನು ಅವ್ರಿಗೆ ಏನು ಕೆಲಸ ಮಾಡಿಕೊಟ್ಟೆ, ಅವ್ರು ನನಗೆ ಯಾವ ಥರ ಅವರು ಯಾವ ಥರ ಸ್ಪಂದಿಸ್ತಾರೆ ಅನ್ನೋದ್ರ ಮೇಲೆ ನನ್ನ ರಾಜಕೀಯ ಭವಿಷ್ಯ ನಿಂತಿದೆ ಸರ್. ಇವತ್ತು ನನಗೆ ಯಾವುದೇ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲ, ಮತ್ತು ನನ್ನ ಹತ್ರ ಹಣ ಕೂಡ ಇಲ್ಲ. ನಾನು ಹಣ ಕೊಟ್ಟು ಓಟ್ ಹಾಕ್ಸ್ಕೊಳ್ಳೋ ಅಷ್ಟು ಕೆಪಾಸಿಟಿ ನನಗಿಲ್ಲ. ನಾನು ಜನಸೇವೆನೇ ಮಾಡಿ ಇವತ್ತಲ್ಲ ಇನ್ನೂ ನನ್ನ ಪ್ರಾಣ ಇರೋದ್ರೊಳಗೆ ಒಂದು ಸತಿ ಆದರೂ ನಾನು ವಿಧಾನಸೌಧದ ಮೆಟ್ಲು ಹತ್ತಬೇಕು ಅನ್ನೋದೇ ನನ್ನ ಉದ್ದೇಶ. ಅದು ದುಡ್ಡಿಲ್ದಲೇ ಹತ್ತಬೇಕಂತ ಜನಗಳಿಗೆ ಕೆಲಸ ಮಾಡಿಕೊಟ್ಟು ಅವರಿಂದ ನಾನು ನನ್ನ ಸ್ವಇಚ್ಛೆಯಿಂದ ನಾನು ಕೆಲಸ ಮಾಡಿಕೊಡ್ತೀನಿ. ಅವರು ದೇವರ ಆಶೀರ್ವಾದ ಇದ್ದರೆ ನನ್ನ ಮೇಲೆ ಓಟ್ ಹಾಕ್ತಾರೆ, ಇಲ್ಲ ಅಂತಂದ್ರೆ ನಂದು ಇಷ್ಟೇ ಅಂತ ತಿಳ್ಕೊಂಡು ನಾನು ಸುಮ್ಮನೆ ಜನಗಳ ಸಪೋರ್ಟಿಂದ ಹೌದು. ಸರ್, ಮುಂದೆ ಈ ನಮ್ಮ ಜನರಿಗಾಗಿ ಏನೇನು ಕೆಲಸ ಕಾರ್ಯಗಳು ಮಾಡಬೇಕು, ಆ ಕೆಲಸ ಮಾಡಿದ್ರೆ ಜನಕ್ಕೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಪ್ರೋಗ್ರಾಮ್ ಆಗಲಿ, ಒಂದು ಪ್ರಾಜೆಕ್ಟ್ ಆಗಲಿ ತಾವು ರೆಡಿ ಮಾಡ್ಕೊಂಡಿದ್ದೀರಾ? ಸರ್, ಈಗ ನಾವು ನನ್ನ ಒಂದು ಇದೇನಿದೆ ಅಂತಂದರೆ, ನಾವು ಏನಾನ ಒಂದು ಉನ್ನತವಾದ ಸ್ಥಾನಕ್ಕೆ ನಾನು ಹೋದ್ವಿ ಅಂತಂದರೆ, ನಾವು ಹೋದ್ವಿ ಅಂದರೆ ಇನ್ನು ನಾವು ಮುಂದಕ್ಕೆ ನಾನು ವಿಧಾನಸಭೆ ಸದಸ್ಯನಾದರೆ ಫಸ್ಟು ನಮ್ಮ ದೇಶದಲ್ಲಿ ಬೇಡ, ನಮ್ಮ ರಾಜ್ಯದಲ್ಲಿ ಏನು ಬಡತನ ಏನಿದೆ, ಆ ಬಡತನ ಮತ್ತು ಭ್ರಷ್ಟಾಚಾರ, ಇದನ್ನು ಏನಾದರೂ ಮಾಡಿ ನಮ್ಮ ಕೈಲಿ ಎಷ್ಟು ಅದನ್ನು ತೊಲಗಿಸಲಿಕ್ಕೆ, ಬಡತನ ನಿರ್ಮೂಲನೆ ಮಾಡೋದಕ್ಕೆ ಮತ್ತು ಭ್ರಷ್ಟಾಚಾರನ ತೊಲಗಿಸಲಿಕ್ಕೆ ನಮ್ಮ ಕೈಯಲ್ಲಿ ಎಷ್ಟು ಶ್ರಮ ಆಗುತ್ತೆ, ಎಷ್ಟು ನಮ್ಮ ಎಷ್ಟು ಸಾಧ್ಯನೋ ಅಷ್ಟು ಸಾಧ್ಯ ಆಗೋಕ್ಕೆ ನಾವು ಒಂದು ಪ್ರೊಫೈಲರ್ ರೆಡಿ ಮಾಡ್ತಾಯಿದ್ದೀವಿ ಸರ್. ಈಗ ನಾವು ನಾವು ಒಂದು ಕೆಲಸದಲ್ಲಿ ತೊಡಗಿದ್ದೀವಿ. ಇದಕ್ಕೆ ಅಂತ ನಮ್ಮದು ಒಂದು ಟೀಮ್ ಇದೆ. ಪ್ರತಿಯೊಂದು ಇಲಾಖೆ ಆಗಿರ್ಬೋದು, ಯಾವುದೇ ಇಲಾಖೆ ಆಗಿರ್ಬೋದು, ಅಲ್ಲಿ ಏನಾಗಿದೆ ಅಂತಂದರೆ ಒಬ್ಬ ಇವತ್ತು ಒಬ್ಬ MLAಗೂ ಕೂಡ ಗೊತ್ತಿಲ್ಲ ಅಲ್ಲಿ ಒಂದು ಇಲಾಖೆ ಒಳಗೆ ಏನು ಆಗ್ತಿದೆ ಅಂತ. ಒಬ್ಬ MLAಗೂ ಕೂಡ ಗೊತ್ತಿಲ್ಲ. ಫೋನ್ ಮಾಡಿ ಹೇಳಿದರೆ ಮಾತ್ರ ಹೌದೇನಪ್ಪ, ಹೌದು, ಕರೆಕ್ಟ್, ತಗೊಳ್ಳೆಯ ಫೋನು, ಅವನಿಗೆ ಇಲ್ಲಿ ಹಿಂಗಾಗಿದೆ ಅನ್ನೋಂಥ ಪೊಸಿಷನ್ ಇವತ್ತಿನ ಪೊಲಿಟಿಕಲ್ ಇದೆ. ಆದರೆ ನಾವು ಆ ಪೊಸಿಷನ್ಗೆ ಹೋಗೋಷ್ಟೊತ್ತಿಗೆ ಸಂಪೂರ್ಣವಾಗಿ ಇಲ್ಲೇನು ಒಬ್ಬ ಮಾನವನಿಗೆ ಯಾವ ಹಕ್ಕುಗಳಿದ್ದಾವೆ, ಯಾವ ರೀತಿ ಅವನು ಸದ್ಬಳಕೆ ಮಾಡ್ಕೊಬೇಕು, ಆ ಸದ್ಬಳಕೆ ಮಾಡ್ಕೊಂಡ್ರೆ ನಾವು ಸಾಮಾಜಿಕ ನ್ಯಾಯ ಕೊಡ್ಸೋಕ್ಕಾಗುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ನಾವು ಅಲ್ಲಿ ವಿಧಾನಸೌಧದ ಮೆಟ್ಲು ಹತ್ತಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ. ಅದೇ ಪ್ರೊಫೈಲ್ ನಮ್ಮ ಪ್ರತಿಯೊಂದು ಇಲಾಖೆ ಒಳಗೂ ಅಲ್ಲಿ ಆಗ್ತಕ್ಕಂಥ ಕೆಲಸಗಳೇನು, ಅಲ್ಲಿ ಯಾವ ರೀತಿ ಕೆಲಸಗಳಾಗ್ತವೆ, ಯಾರಿಗೆ ಯಾವ ಥರ ಕೆಲಸ ಆಗಬೇಕು, ಆ ಕೆಲಸ ಮಾಡಿಕೊಟ್ರೆ ಯಾರಿಗೆ ಉಪಯೋಗ ಆಗುತ್ತೆ, ಯಾರಿಗೆ ಅನುಕೂಲ ಆಗುತ್ತೆ, ಯಾರಿಗೆ ಅನಾನುಕೂಲ ಆಗುತ್ತೆ, ಯಾರಿಗೆ ಮಾಡಿಕೊಡ್ಬೇಕು, ಯಾರಿಗೆ ಮಾಡಿಕೊಡ್ಬಾರ್ದು ಅನ್ನೋ ಒಂದು ಪ್ರೊಫೈಲ್ನ ನಾವು ರೆಡಿ ಮಾಡ್ತೀವಿ ಸರ್. ನಾವು ಅದನ್ನು ರೆಡಿ ಮಾಡಿ
ಅದನ್ನು ಪ್ರಿಪೇರ್ ಇಟ್ಕೊಂಡು ನಾವು ಮುಂದಕ್ಕೆ ನಾವು ಇದು ಮಾಡೋಣ ಅಂತ ಹೇಳಿ ಸರ್. ಸೊ ಅದು ಅಂದರೆ ಆ ಥರ ಮಾಡೋದ್ರಿಂದ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಪರಿಸರ ಅಂದರೆ ಮುಂದೆ ಹುಟ್ಟತಕ್ಕಂಥ ಪೀಳಿಗೆ, ನನ್ನ ಮಗ ಇರ್ಬೋದು, ಬೇರೆ ಯಾರೂ ಬೇಡ, ನನ್ನ ಮಗನಿಗೆ ನಮ್ಮ ಅಪ್ಪಾಜಿ ಏನು ಮಾಡಿದ್ದಾನೆ ಅಂತ ಫಸ್ಟ್ ನಾನು ಪ್ರೊಫೈಲ್ ತೆಗೆದು ನೋಡಿ ಅವನದವ ನಮ್ಮಪ್ಪ ಈ ದಾರಿಯಲ್ಲಿ ಹೋಗಿದ್ದಾನೆ, ನಾವು ಇದೇ ದಾರಿಯಲ್ಲಿ ಹೋಗ್ಬೇಕು ಅಂದರೆ ಅವನು ಸುತ್ತಮುತ್ತ ಇರ್ತಕ್ಕಂಥ 10 ಜನಗಳಿಗೆ ಹೇಳ್ತಾನೆ ನಮ್ಮ ತಂದೆಯರು ಈ ಥರ ಕೆಲಸ ಮಾಡಿದ್ದಾರೆ. ಅವನು ಹೇಳೋದ್ರಿಂದ ಎಷ್ಟೋ ಒಂದು ಈ ಬೆಳಕು ಅನ್ನೋದು ಚೆಲ್ಲುತ್ತೆ. ಆವಾಗ ಇಡೀ ಒಂದು ಶಬ್ದ, ಮನೆಯಲ್ಲಿ ಶಬ್ದ ಮಾಡೋದಕ್ಕೆ ಹೊರಗಡೆ ಶಬ್ದ ಮಾಡಿದರೆ ಅದು ಒಂದು ದೊಡ್ಡ ನಾದ, ಒಂದು ದೊಡ್ಡ ಶಬ್ದನೇ ಆಗಿ ಇದಾಗುತ್ತೆ. ಅದಕ್ಕೆ ಆ ಒಂದು ಉದ್ದೇಶ ನಮಗಿದೆ. ಅದು ಪ್ರತಿಯೊಬ್ಬ ನಾಗರಿಕನಿಗೂ, ಪ್ರತಿಯೊಂದು ಮನೆಗೂ, ಪ್ರತಿಯೊಬ್ಬ ಮಕ್ಕಳಿಗೂ ಇವತ್ತು 1ನೇ ಕ್ಲಾಸ್ ಓದ್ತಾ ಇದ್ದಾನೆ ಅಂತಂದರೆ ಅವನಿಗೆ ಅಟ್ಲೀಸ್ಟ್ ಅವನಿಗೆ 5ನೇ ಕ್ಲಾಸಿಗೆ ಬರೋಷ್ಟೊತ್ತಿಗೆ ಒಂಚೂರು ಜ್ಞಾನ ಅಂತ ಬಂದಿರುತ್ತೆ. ಅದನ್ನು ನಾವು ಖಂಡಿತ ನಾವು ಇಲಾಖೆಗಳಲ್ಲಿ ಆಗ್ತಕ್ಕಂಥ ಯಾವುದೇ ಒಂದು ಥರದ ಏನೋ ಈ ಒಂದು ಸೌಲಭ್ಯಗಳಿರ್ಬೋದು, ಇಲ್ಲ ಕೆಲಸ ಕಾರ್ಯಗಳು, ಅದನ್ನು ಮುಟ್ಟಿಸ್ಬೇಕು ಅವ್ರಿಗೆ ಫಸ್ಟ್. ಆ ಮಕ್ಕಳಿಗೆ ಮುಟ್ಟಿಸಿದರೆ ಅವ್ರ ಮುಂದೆ ಖಂಡಿತ ಈ ದೇಶಕ್ಕೆ ಏನಾದರೂ ಒಂದು ಒಳ್ಳೆ ಮುಂದೆ ಬರ್ತಕ್ಕಂಥ ಪೀಳಿಗೆ ಮಾರ್ಗದರ್ಶನ ಕೊಟ್ಟಂಗೆ ನಾವು ಆ ಕೆಲಸ ಮಾಡ್ಬೇಕಂತ ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ಒಂದು ಯೋಜನೆ ಮಾಡ್ಕೊಂಡಿದ್ದೀವಿ. ಮುಂದಿನ ಪೀಳಿಗೆ ಮಾಡಬೇಕು. ಸೊ ನಮ್ಮ ಮುಂದೆ ಈಗ ಭಾರತದಲ್ಲಿ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಲೋಕಸಭೆ ಚುನಾವಣೆ ಬರ್ತಾ ಇದೆ. ಇಲ್ಲಿ ಏನಾಗಿದೆ ಅಂತಂದರೆ ಇವತ್ತು ಪ್ರತಿಯೊಬ್ಬರು ಕೂಡ ಇಲ್ಲಿ ಏನು ರಾಜಕಾರಣಿಗಳಿದ್ದಾರೆ ಅವರವರ ಬೇಳೆಕಾಳುಗಳನ್ನ ಬೇಯಿಸ್ಕೊಳ್ಳೋದಕ್ಕೆ ಮಾತ್ರ ಇಲ್ಲಿ ರಾಜಕೀಯ ಮಾಡ್ತಾಯಿದ್ದಾರೆ. ಇವತ್ತು ಯಾವ ಪಾರ್ಟೀಸ್ ಇರ್ಬೋದು ಸರ್, ಪ್ರತಿಯೊಬ್ಬ ಪಾರ್ಟಿಯವರು ಕೂಡ ಪಾರ್ಟಿ ಹೆಸರು ಹೇಳ್ತಾರೆ, ಬಟ್ ಅವ್ರು ಮಾಡೋದು ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಅವ್ರು ಯಾವ ಥರ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಅವರಿಗೆ ಗೊತ್ತು, ನಮಗಂತೂ ಗೊತ್ತಿಲ್ಲ. ಇವತ್ತು ನಾವು ನಿಜವಾಗ್ಲೂ ಹೇಳ್ಬೇಕಂತಂತಂದರೆ ಒಬ್ಬ ಒಳ್ಳೆ ವ್ಯಕ್ತಿನ ಹುಡುಕಂಥದ್ದು ಭಾರಿ ಕಷ್ಟ ಆಗಿಬಿಟ್ಟಿದೆ. ಇವತ್ತೊಂದು ಓಟ್ ಹಾಕೋದು ಯಾವ ಥರ ಯಾಕೆ ಹಾಕ್ಬೇಕಪ್ಪ ಅನ್ನೋಂಥ ಒಬ್ಬ ನಾಗರಿಕ ನಾನೇ ಯೋಚನೆ ಮಾಡ್ತೀನಿ, ಬೇರೆ ಯಾರು ಯೋಚನೆ ಮಾಡೋದು ಬೇಡ. ನಾನು ಯಾರು ಒಳ್ಳೆಯರು ಅಂತ ಹುಡುಕಿ ಓಟ್ ಹಾಕೋದು ತುಂಬ ನನಗೆ ಒಂದು ಕನ್ಫ್ಯೂಸ್ ಆಗಿದೆ. ಯಾಕೆ ಅಂತಂದರೆ ಈ ಥರ ಬೆಳವಣಿಗೆಗಳು ಆಗೋಗ್ಬಿಟ್ಟಿದ್ದಾವೆ. ಅದಕ್ಕೆ ನಾವು ಈ ಲೋಕಸಭೆ ಚುನಾವಣೆನ ನಾವು ಯಾವ ಥರ ಎದುರಿಸ್ಬೇಕನ್ನೋದೇ ಒಂದು ದೊಡ್ಡ ಸವಾಲಾಗಿ ನಿಂತಿದೆ. ಬಟ್ ನಮಗೆ ಬೇರೆ ದಾರಿನಿಲ್ಲ. ಮತದಾನ ಮಾಡೋದು ನಮ್ಮ ಹಕ್ಕು, ಜನ್ಮಸಿದ್ಧ ಹಕ್ಕು. ಯಾರಿಗೆ ಸೂಕ್ತ ಅನ್ನೋದನ್ನು ನಾವು ಇನ್ನು ಲೋಕಸಭೆ ಚುನಾವಣೆ ಒಂದು ತಿಂಗಳ ಮೇಲೆ ಒಂದು 15 ದಿನ ಇರೋದ್ರಿಂದ ಅದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಈ ದೇಶಕ್ಕೆ ಒಬ್ಬ ಒಳ್ಳೆ ವ್ಯಕ್ತಿನ ಆರಿಸಿ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಕೈಯಲ್ಲಿದೆ. ಬಟ್ ಅದನ್ನು ಯೋಚನೆ ಮಾಡಿ ಮಾಡ್ತೀವಿ, ಖಂಡಿತ ಮಾಡ್ತೀವಿ. ಯೋಚನೆ ಮಾಡಿ ಮುಂದೆ ಬರೋ ಲೋಕಸಭೆ ಸೊ ನಮ್ಮ ಇತ್ತೀಚಿನ ಯುವ ಜನತೆಗೆ, ಒಂದು ಯುವ ಪೀಳಿಗೆಗೆ ಒಂದು ಒಳ್ಳೆ ಸಂದೇಶ ಕೊಡೋದಕ್ಕೆ ತಾವೇನು ಮಾಡಿದ್ರಿ? ಏನು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀವಿ ಸರ್? ಇತ್ತೀಚಿನ ಯುವ ಪೀಳಿಗೆ ಏನಂತಂದರೆ ಸಾಕಷ್ಟು ಜನ ಏನು ಮಾಡ್ತಾಯಿದ್ದಾರೆ ಅಂತಂದರೆ ತಂದೆ ತಾಯಿ ಅವರು ಮನೆಯಲ್ಲಿ ಮಕ್ಕಳನ್ನ ಶಾಲೆಗೆ ಕಾಲೇಜಿಗೆ ಅಂತ ಕಳಿಸ್ತಾರೆ. ಬಟ್ ಅಲ್ಲೇನಾಗಿದೆ ಅಂತಂದರೆ ಇವತ್ತು ಮೊಬೈಲ್ ಅನ್ನೋದು ಇದು ಒಂದು ಆಟದ ಸಾಮಾನು ಆಗಿಬಿಟ್ಟಿದೆ. ಒಂದು 500 ರೂಪಾಯಿ ಕೊಟ್ಟರು ಮೊಬೈಲೇ, 100 ರೂಪಾಯಿ ಕೊಟ್ಟರು ಮೊಬೈಲೇ, 1000 ಕೊಟ್ಟರು ಮೊಬೈಲೇ, 10,000 ಕೊಟ್ಟರು ಮೊಬೈಲೇ. ಇದು ಏನಾಗಿದೆ ಅಂತಂದರೆ ಈ ನಮ್ಮ ಯುವ ಪೀಳಿಗೆಗೆ ಎಲ್ಲ ಒಂದು ಮಾರಕ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂತಂದರೆ ಇವತ್ತು ಮೊಬೈಲು ಮತ್ತು TV ಇವೆರಡೂ ಯುವ ಪೀಳಿಗೆಗೆ ಮಾರಕನೇ. ಯಾಕಂತಂದರೆ ಅದರಿಂದ ಸಾಕಷ್ಟು ದುಷ್ಪರಿಣಾಮಗಳೇ ಜಾಸ್ತಿ. ಟಿವಿಯಲ್ಲಿ ಯಾವುದೋ ಒಂದು ಪ್ರೋಗ್ರಾಮ್ ಬರ್ತಾ ಇರ್ತದೆ. ಆ ಪ್ರೋಗ್ರಾಮ್ನ ನೋಡ್ಕೊಂತ ಅವನ ಮೈಂಡೇ ಚೇಂಜ್ ಆಗೋಗ್ಬಿಡ್ತೈತೆ. ಈ ಮೊಬೈಲಲ್ಲಿ ಬೇಕಾದ ಇಂಟರ್ನೆಟ್ ಇರೋದ್ರಿಂದ, ಅಂತರ್ಜಾಲ ಇರೋದ್ರಿಂದ ಅದು ಗೊತ್ತೇ ಆಗೋದಿಲ್ಲ ಯಾವ ಟೈಮಲ್ಲಿ ಏನಾಗುತ್ತೆ, ಯಾವ ಥರ ಏನಾಗುತ್ತೆ ಅನ್ನೋದು. ಅದು ನನಗೆ ಅದೊಂದು ಭಾಳ ಇದಾಗುತ್ತೆ. ಅದು ಯುವ ಪೀಳಿಗೆ ಏನಂತಂದರೆ ಈ ಥರ ಇದು ಮಾಡೋದು ಭಾಳ ತಪ್ಪು. ಬಟ್ ಅದಕ್ಕೆ ಅವೆರಡನ್ನ ಹೊರತುಪಡಿಸಿ ಬೇರೆ ಏನನ್ನ ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡು ಖಂಡಿತ ಅವರು ಈ ದೇಶಕ್ಕೆ ಒಂದು ಒಳ್ಳೆಯ ಭವಿಷ್ಯ ಪ್ರಜೆ ಆಗ್ಬೋದು ಸರ್. ಸೊ ತಮ್ಮ ಸಂದೇಶ ಈ ರೀತಿ ಕೊಡೋಕ್ಕೆ ಇಷ್ಟಪಡ್ತೀವಿ. ಸೊ ತಾವೀಗ ನಮ್ಮ ಕರ್ನಾಟಕದ ಒಂದು ರಾಜ್ಯ ಕಟ್ಟಡ ಕಾರ್ಮಿಕರ ಒಂದು ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಸೊ ಹಿಂದುಳಿದ ವರ್ಗ ಕಾರ್ಮಿಕರಾಗಲಿ, ಒಂದು ಜನತೆಯಾಗಲಿ, ಬಡ ಕುಟುಂಬ ಹಾಗೂ ಬಡ ಕಾರ್ಮಿಕರಿಗೆ ತಾವು ಏನೊಂದು ಯೋಜನೆ ಮಾಡ್ಕೊಂಡಿದ್ದೀರಾ ಸರ್? ನಮ್ಮ ಕಾರ್ಮಿಕರಲ್ಲಿ ಹಿಂದುಳಿದ ವರ್ಗ ಮುಂದುಳಿದ ವರ್ಗ ಅಂತ ಏನಿಲ್ಲ ಸರ್. ಇಲ್ಲಿ ಜಾತಿ ಕುಲ ಭೇದ ಭಾವ ಯಾವುದೂ ಇಲ್ಲ ಸರ್. ಇಲ್ಲಿ ಯಾರು ಅತೀ ಕೆಳಮಟ್ಟದಲ್ಲಿದ್ದಾರೆ ಅವ್ರನ್ನ ಹುಡುಕೋದು, ಅವ್ರಿಗೆ ಒಂದು ಸಾಮಾಜಿಕ ನ್ಯಾಯ ಕೊಡಿಸೋದು,
ಇದು ಸತತವಾಗಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ನಾವು ಅವರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡೋದು, ಅವ್ರಿಗೆ ಸಾಮಾಜಿಕ ನ್ಯಾಯ ಕೊಡಿಸೋದೇ ನಮ್ಮ ಉದ್ದೇಶ ಸರ್. ಈ ಒಂದು ಪ್ರಶ್ನೆಗೆ ಮಾತ್ರ. ಯಾಕಂತಂದರೆ ಇಲ್ಲೇನಾಗಿದೆ ಅಂತಂದರೆ ಎಲ್ಲೋ ಪಾಪ ಮೊನ್ನೆ ಬಿಲ್ಡಿಂಗ್ ಬೆಂಗಳೂರಲ್ಲಿ ಒಂದು ಬಿಲ್ಡಿಂಗ್ ಕುಸಿತು. ಬೆಂಗಳೂರಲ್ಲಿ ಒಂದು ಬಿಲ್ಡಿಂಗ್ ಕುಸಿತೋಯ್ತು, ನಿಮಗೆ ಗೊತ್ತಲ್ಲ ಅದು. ಬೆಂಗಳೂರಲ್ಲಿ ಒಂದು ಬಿಲ್ಡಿಂಗ್ ಕುಸಿತೋಯ್ತು. ಅದರಲ್ಲಿ 4 ಜನ ಮೃತಪಟ್ಟರು. ಕಾರ್ಮಿಕರು ಮೃತಪಟ್ಟರು. ಅದೇನಾಯ್ತು ಅಂತಂದರೆ ನಾವು ಇಲ್ಲಿದ್ಕೊಂಡು ಅವರಿಗೆ ಅಲ್ಲಿ ನಾವು ಸಹಾಯ ಮಾಡೋಕ್ಕೆ ಹೆಂಗಪ್ಪ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಆದರೂ ನಾವು ಅವರಿಗೆ ಸಹಾಯ ಮಾಡಿದ್ದೀವಿ. ಯಾವ ಥರ ಸಹಾಯ ಮಾಡಿದ್ವಿ ಅಂತಂದರೆ ಮಿನಿಸ್ಟರ್ನ ಅಪ್ರೋಚ್ ಮಾಡಿದ್ವಿ. ಸರ್ ಅಲ್ಲಿ ನೀವೆಲ್ಲೋ ಎಲ್ಲೋ ಏನೋ ಮಾಡೋದನ್ನು ಏನೋ ಮಾಡ್ತಿದ್ದೀರಿ ಗೊತ್ತಿಲ್ಲ ನಮಗೆ, ಅಲ್ಲಿ ಈ ಥರ ಪ್ರಾಬ್ಲಮ್ ಆಗಿದೆ, ಖಂಡಿತ ಅವ್ರಿಗೆ ನೀವು ನ್ಯಾಯ ಕೊಡಲೇಬೇಕು ಅಂದಾಗ ಅಲ್ಲಿ ಬಿಲ್ಡಿಂಗ್ ಕುಸಿದಿದ್ದಕ್ಕೆ ಅವ್ರಿಗೆ 2.5 ಲಕ್ಷ ರೂಪಾಯಿ ಚೆಕ್ಕನ್ನು ನಾವು ಅಲ್ಲಿ ಕೊಡಿಸಿದ್ವಿ. ಅವರಿಗೆ ಫೋನ್ ಮುಖಾಂತರ ಕೆಲಸ ಮಾಡಿ ಕೊಡಿಸಿದ್ವಿ. ಬಟ್ ಯಾವ ದೇಶದ ಯಾವುದೇ ಮೂಲೆಯಲ್ಲಿ ಆ ಕಾರ್ಮಿಕರಿಗೆ ಅನ್ಯಾಯ ಆಯ್ತು ನಮ್ಗೆ ನೋವಾಗೋದಂತೂ ಖಂಡಿತ. ಸೊ ಸದಾ ಕಾರ್ಮಿಕರಿಗಾಗಿ ತಾವು ಸೇವೆ ಮಾಡ್ತೀವಿ. ಸೊ ಸದಾಕಾಲ ರೆಡಿಯಾಗಿದೆ, ಸದಾಕಾಲ ಅವ್ರಿಗೋಸ್ಕರ ಜೀವನ ಮುಡುಪಾಗಿದೆ. ಈ ರೀತಿ ನಮ್ಮ ಜನತೆಗಾಗಿ ಕೆಲಸ ಕಾರ್ಯ ಮಾಡ್ತಾ ಇದ್ದೀವಿ. ಸರಿ ಸರ್. ಈ ಸಂದರ್ಶನದಲ್ಲಿ ಚಿತ್ರದುರ್ಗ ಕರ್ನಾಟಕ ರಾಜ್ಯ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕ ಕ್ಷೇಮಾಭಿವೃದ್ಧಿ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಕುಮಾರ್ ಅವರು ತಮ್ಮ ರಾಜ್ಯದ ಚಟುವಟಿಕೆಗಳು ಹಾಗೂ ಕಟ್ಟಡದ ಕಾರ್ಮಿಕ ಚಟುವಟಿಕೆಗಳು ಹಾಗೂ ಮುಂದೆ ಮಾಡುವಂಥ ಯೋಜನೆಗಳನ್ನು ನಮ್ಮ ಕೂಡ ಹಂಚಿಕೊಂಡಿದ್ದಾರೆ. ಇವರಿಗೆ ನಮ್ಮ politicianinIndia.com ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಅಭಿನಂದನೆಗಳು ಸರ್. ಅಭಿನಂದನೆ.